ನಮಸ್ಕಾರ. ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ, ಡಿಸ್ಟ್ರಿಬ್ಯೂಷನ್ ನ ಕನ್ಫ್ಯೂಷನ್, ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್, ಕ್ರೌಡ್ ಪುಲ್ಲಿಂಗ್ ಅನ್ನೋ ಕೆಟ್ಟ ವ್ಯವಸ್ಥೆ, ಪೈರಸಿ ಅನ್ನೋ ವಿಕೃತಿ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ, ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಸಮಸ್ಯೆಗಳೇ ಇರಲಿ, ಸವಾಲುಗಳೇ ಇರಲಿ, ಮಾತಾಡಬೇಕು, ಚರ್ಚೆ ಮಾಡಬೇಕು. ಆಗ ಮಾತ್ರ ಸಮಸ್ಯೆಗಳಿಗೆ ಸಮಾಧಾನ ಸಿಗುತ್ತೆ, ಕೆಲವೊಮ್ಮೆ ಪರಿಹಾರನೂ ಸಿಕ್ಬಿಡುತ್ತೆ. ಅದರ ಜೊತೆಗೆ ಹೊಸ ಹೊಸ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ರೆ ಅದರ ಬಗ್ಗೆನೂ ಮಾತಾಡ್ತೇವೆ. ಯಾಕೆಂತ ಹೇಳಿದ್ರೆ ಸಿನಿಮಾಗಳಿಗೆ ಪ್ರಚಾರ ಅಗತ್ಯ, ಹಾಗೇನೆ ಸಿನಿಮಾಗಳನ್ನ ಜನರಿಗೆ ತಲುಪಿಸೋದು ಕೂಡ ಈ ಕಾಲದಲ್ಲಿ ತುಂಬಾ ಅತ್ಯವಶ್ಯಕ. ಸೊ ಹೀಗಾಗಿ ಇವತ್ತಿನ ನನ್ನ ಕಾರ್ಯಕ್ರಮ ಲೆಟ್ಸ್ ಟಾಕ್ ನಲ್ಲಿ ಒಂದು ಸಿನಿಮಾ ಬಗ್ಗೆ ಹಾಗೆ ಸಿನಿಮಾದ ಡೈರೆಕ್ಟರ್ ಜೊತೆ ಮಾತಾಡ್ತಿದ್ದೀನಿ. ವೆಲ್ಕಮ್ ಟು ಮೈ ಶೋ ಲೆಟ್ಸ್ ಟಾಕ್. ನಮ್ಮ ಬದುಕಲ್ಲಿ, ನಮ್ಮ ಜೀವನದಲ್ಲಿ ಪ್ರತಿಯೊಬ್ರು, ಇಡೀ ಜಗತ್ತಿನಲ್ಲಿ ನಾವು ಅಂಜೋದು ಅಥವಾ ಪ್ರತಿಯೊಂದು ವಿಚಾರವನ್ನು ಆರಂಭಿಸುವಾಗ, ಅದು ಸಂಬಂಧಗಳಿರ್ಬೋದು, ಒಂದು ಕೆಲಸದ ವಿಚಾರ ಇರ್ಬೋದು, ಒಂದು ಬಿಸ್ನೆಸ್ ಇರ್ಬೋದು, ಒಂದು ಟ್ರಿಪ್ ಹೋಗಿರ್ಬೋದು, ಮಕ್ಕಳ ಜೊತೆ ಸಂಬಂಧ ಇರ್ಬೋದು, ಒಬ್ಬ ಹೊಸ ಸ್ನೇಹಿತನನ್ನ ಮಾಡ್ಕೊಳ್ಬಹುದು, ಯಾವುದೇ ವಿಚಾರ ಇರಲಿ, ನಾವು ಅಂಜೋದು ಅಥವಾ ಬೆಲೆ ಕೊಡೋದು ಅಂತ ಹೇಳಿದ್ರೆ ಮರ್ಯಾದೆಗೆ. ಕೆಲವೊಮ್ಮೆ ನಮ್ಮ ಬಾಯಲ್ಲಿ ಪ್ರತಿನಿತ್ಯ ನಾವು ಒಂದು ವಿಚಾರ, ಯಾವುದೇ ವಿಚಾರ ಮಾತಾಡ್ಬೇಕಾದ್ರೆ ಮರ್ಯಾದೆ ಪ್ರಶ್ನೆಪ್ಪ ಅಂತ ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ಮರ್ಯಾದೆ ಕೊಟ್ಟು ಅದಕ್ಕೆ ಬೆಲೆ ಕೊಟ್ಟು ತಗೊಳ್ಳೋದು ಅಲ್ಲ, ಅದನ್ನ ಬೆಲೆ ಕೊಟ್ರೆ ಅದನ್ನ ಕಳ್ಕೊಳ್ಳಿಕ್ಕೂ ಆಗಲ್ಲ. ಬಿಕಾಸ್ ಎಟ್ ದ ಎಂಡ್ ಆಫ್ ದ ಡೇ ಈ ಸೊಸೈಟಿನಲ್ಲಿ ಮರ್ಯಾದೆಯಿಂದ ಬದುಕಿದ್ರೆ ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಎಷ್ಟು ಬೇಕಾದ್ರೆ ದುಡ್ಡು ಸಂಪಾದಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಮರ್ಯಾದೆ ಮಾತ್ರ ಹೇಳಿ ಪಡ್ಕೊಳ್ಳೋದಲ್ಲ, ಅದಾಗಿ ಬರಬೇಕು. ಸೊ ಇಂಥ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಜೊತೆಗೆ ಈ ನವೆಂಬರ್ 22ಕ್ಕೆ ಒಂದು ಸಿನಿಮಾ ಬರ್ತಾ ಇದೆ, ಮರ್ಯಾದೆ ಪ್ರಶ್ನೆ ಅಂತ. ಈ ಸಿನಿಮಾದ ನಿರ್ದೇಶಕರಾದಂತಹ ನಾಗರಾಜ ಸೋಮಯಾಜಿ ಅವರು ನಮ್ಮ ಜೊತೆ ಇವತ್ತಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಎಕ್ಸೈಟ್ ಆಗಿದ್ದಾರೆ, ಯಾವ ರೀತಿ ಅವರು ಆಡಿಯನ್ಸ್ ನ ಈ ಕಂಟೆಂಟ್ ಇಟ್ಕೊಂಡು ಯಾವ ರೀತಿ ಅವರು ವೆಲ್ಕಮ್ ಮಾಡ್ಕೋತಾ ಇದ್ದಾರೆ, ಹಾಗೇನೆ ಸಿನಿಮಾದ ಅವರ ಒಂದು ಈ ಥ್ರೂ ಔಟ್ ಅನುಭವ ಮತ್ತೆ ಸಿನಿಮಾದಿಂದ ಅವ್ರು ಏನ್ ಪ್ರಾಮಿಸ್ ಮಾಡ್ತಿದ್ದಾರೆ ಅಂತ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಕಂಗ್ರ್ಯಾಚುಲೇಷನ್ಸ್, ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಎಕ್ಸೈಟ್ ಆಗಿದ್ದೀರಾ? ಟೆನ್ಷನ್ ಅಲ್ಲಿ ಇದ್ದೀರಾ, ಎಕ್ಸೈಟೆಡ್ ಆಗಿದ್ದೀರಾ? ಟೆನ್ಷನ್ ಏನಿಲ್ಲ, ಅಂಡ್ ಎಕ್ಸೈಟ್ಮೆಂಟ್ ಅಫ್ಕೋರ್ಸ್. ಎಷ್ಟೋ ವರ್ಷ ಒಂದು ಯೋಚನೆ ಮಾಡಿ ಒಂದು ಸಿನಿಮಾ ಮಾಡಬೇಕು, ಆ ಸಿನಿಮಾ ಒಂದು ದೊಡ್ಡ ಪರದೆ ಮೇಲೆ ನೋಡುವಂತ, ಎಲ್ಲ ಜನ ನೋಡುವಂತ ಸಿನಿಮಾ ಆಗ್ಬೇಕು ಅನ್ನೋದು ಇರುತ್ತೆ. ಸೊ ಅದು ಇವಾಗ ಆಗ್ತಾ ಇದೆ, ಬಹಳ ಖುಷಿ ಇದೆ. ಸರ್, ಮರ್ಯಾದೆ ಪ್ರಶ್ನೆ ಟೈಟಲ್ ಪ್ರತಿಯೊಬ್ಬರ ಜೀವನಕ್ಕೆ ಕನೆಕ್ಟ್ ಆಗುವಂತಹ ಒಂದು ಟೈಟಲ್ಲೇ ತುಂಬಾ ವಿಷಯಗಳನ್ನ ಹೇಳುತ್ತೆ. ಅಂಡ್ ಪ್ರತಿಯೊಬ್ಬ ಮನುಷ್ಯ ಸದಾ ಬಳಸುವ ಒಂದು ಶಬ್ದ. ಅದು ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಒಂದು ಮದುವೆ ವಿಚಾರ ಇರ್ಬೋದು, ಒಂದು ಜಾಬ್ ವಿಚಾರ ಇರ್ಬೋದು, ಹಲವು ವಿಚಾರಗಳಲ್ಲಿ ಈ ಮರ್ಯಾದೆ ಅನ್ನೋದು ಒಂದು ಪ್ರಾಮಿನೆಂಟ್ ಆಸ್ಪೆಕ್ಟ್. ಸೊ ಟೈಟಲ್ಲೇ ತುಂಬಾ ಕ್ಯಾಚಿ ಆಗಿದೆ. ಸೊ ಸಿನಿಮಾದಿಂದ ಸೇಮ್ ಎಕ್ಸ್ಪೆಕ್ಟೇಷನ್ ಇದೆಯಾ? ಖಂಡಿತ. ಟೈಟ್ಲು ಎಷ್ಟು ನಮ್ಮ ರಿಯಲ್ ಲೈಫಲ್ಲಿ ಎಷ್ಟು ಆಪ್ತವಾಗಿದೆಯೋ ಅಷ್ಟೇ ಕಥೆ ಅಥವಾ ಅದರಲ್ಲಿರೋ ಪಾತ್ರಧಾರಿಗಳು ಅಥವಾ ಅದರಲ್ಲಿ ಬಳಸಿರುವಂತ ಎಲ್ಲ ವಿಚಾರಗಳು ಅಷ್ಟೇ ಆಪ್ತವಾಗಿರುತ್ತೆ. ತುಂಬಾ ಸಿಂಪಲ್ ಆಗಿ ಹೇಳ್ಬಿಟ್ರು. ಸೊ ಆರಿಸಿಕೊಂಡಿರುವ ಕ್ಯಾರೆಕ್ಟರ್, ಟ್ರೇಲರ್ ನೋಡಿದಾಗ ಆರಿಸಿಕೊಂಡಿರುವ ಕ್ಯಾರೆಕ್ಟರ್, ಅಲ್ಲಿ ಬಳಸಿರುವ ಪ್ರತಿಯೊಂದು, ಅಂದ್ರೆ ನಮಗೆ ಟ್ರೈಲರ್ ಮೂಲಕ ಕೆಲವು ಡೈಲಾಗ್ಗಳು ತುಂಬಾ ಆಪ್ತ ಆಗುತ್ತೆ. ಸೊ ಸಿನಿಮಾದಲ್ಲಿ ಇದಕ್ಕಿಂತ ಜಾಸ್ತಿ ಇದೆಯಾ, ಹೇಗೆ? ಹೌದು, ಸಾಮಾನ್ಯವಾಗಿ ಡೈಲಾಗ್ಸ್ ಅಂದಾಗ ಯಾವುದೋ ಒಂದು ಬೇರೆ ಬೇರೆ ಸ್ತರ, ಅಂದ್ರೆ ಮೋಟಿವೇಶನ್ ಇಟ್ಕೊಂಡು ಬರ್ದಿರ್ತಾರೆ. ಇಲ್ಲಿ ಅನುಭವದ ಮೇಲೆ ಜಾಸ್ತಿ ಸಾಲುಗಳು ಇರುತ್ತೆ. ಸೊ ಆ ಅನುಭವದ ಸಾಲುಗಳು ಹೇಗೆ ಹುಟ್ಟುತ್ತೆ ಅಂದ್ರೆ, ನನ್ನ ತಾಯಿಯವರು ಹೇಳಿದ್ದೋ ಅಥವಾ ನಮ್ಮ ತಂದೆಯವರು ಹೇಳಿದ್ದೋ ಅಥವಾ ನನ್ನ ಸುತ್ತಮುತ್ತ ಬದುಕುವವ್ರು ಹೇಳಿದ್ದೋ, ಆ ಮಾತುಗಳನ್ನ ಒಂದು ಒಳ್ಳೆ ಫಾರ್ಮೇಶನ್ಗೆ ತಗೊಂಡು ಅದನ್ನ ಈ ಪಾತ್ರ ಹೇಳಿದ್ರೆ ಆ ಸಂದರ್ಭಕ್ಕೆ ಅದು ಖಂಡಿತ ಸೂಕ್ತ ಅಂತ ಅನ್ಸಿದ್ದು. ಆ ಥರ ತುಂಬಾ ಸಾಲಗಳು ಇಡೀ ಸಿನಿಮಾದಲ್ಲಿದೆ. ಸಿನಿಮಾದ ನಿಮ್ಮ ಟಾರ್ಗೆಟ್ ಯಾರು? ಬಿಕಾಸ್ ಒಂದು ಮಾಸ್ ಅಪಿಯರೆನ್ಸ್ ಅಂತ ಇರುತ್ತೆ ಅಥವಾ ಒಂದು ಕ್ಲಾಸ್ ಆಡಿಯನ್ಸ್ ಅಂತ ಇರ್ತಾರೆ. ಇದು ಎಲ್ಲೋ ಒಂದ್ ಕಡೆ ಎಲ್ಲರನ್ನೂ ಕನೆಕ್ಟ್ ಆಗ್ತಾ ಇದೆ. ಸೊ ಹೂ ಇಸ್ ಯುವರ್ ಆಡಿಯನ್ಸ್?
ಕನ್ನಡದ ಸಿನಿಮಾ ನೋಡ್ಬೇಕು ಅಂತ ಯಾರ್ಯಾರು ಇದಾರೋ ಅವರೆಲ್ಲರೂ ಈ ಪ್ರತಿಯೊಬ್ರು ಪ್ರೇಕ್ಷಕರೇ. ಸೊ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಶ್ವೇತಾ ಪ್ರಸಾದ್. ಸಕ್ಕತ್ ಸ್ಟುಡಿಯೋದ ಒಂದು ಸಾಥ್ ಇದೆ. ಸೊ ಕಾನ್ಫಿಡೆನ್ಸ್ ಜಾಸ್ತಿನೇ ಇರುತ್ತೆ ಈ ಸಂದರ್ಭದಲ್ಲಿ. ಸೊ ಈ ಇವ್ರ ಜೊತೆ ಒಂದು ಅನುಭವ ಹೇಗಿತ್ತು ನಿಮ್ಗೆ? ಸಖತ್ ಸ್ಟುಡಿಯೋ ಪರಿಚಯಕ್ಕಿಂತ ಫಸ್ಟ್ ನನಗೆ RJ ಪ್ರದೀಪ ಪರಿಚಯ. ಓಕೆ. ಅವ್ರ ಪರಿಚಯದ ಅವರಿಬ್ರು ಪರಿಚಯ ಆಗಿದ್ದು ನನಗೆ ಒಂದು 4 ವರ್ಷದ ಹಿಂದೆ. ಸೊ ಅದಾದ್ಮೇಲೆ ನಾನು ಮಾಡುವ ಸಣ್ಣ ಸಣ್ಣ ಕೆಲಸಗಳನ್ನ ಗಮನಿಸ್ತಾ ಇದ್ದ ಪ್ರದೀಪ್ ಅವರು ಒಂದು ಸ್ನೇಹ ಜೊತೆಗೆ ಒಂದಿಷ್ಟು ಕಥೆಗಳ ಬಗ್ಗೆ ಚರ್ಚೆ, ನಾನು ಅವರನ್ನ ನೀವು ಹೇಗಿದ್ದೀರಿ ಹಿಂಗೆ ಯೋಚನೆ ಮಾಡ್ತೀರಾ ಅಂತ ಅವ್ರನ್ನ ಕೇಳುವೆ, ಅವ್ರು ನನ್ನ ಕೇಳೋ. ಸೊ ಪರಸ್ಪರ ಗೌರವಗಳ ಜೊತೆಗೆ ಬೆಳೆದ ಸ್ನೇಹ ಒಂದು ನಂಬಿಕೆ ಹುಟ್ಟಿ ಇದೊಂದು ಕತೆ ಲೈನ್ ಹೊಳಿತಾ ಇದೆ, ಇದನ್ನ ಸಿನಿಮಾ ಮಾಡೋಣ ಅಂತ ಹೇಳಿ ಮಾತಾಡಿದ್ವಿ. ಅದನ್ನ ಡೆವಲಪ್ ಮಾಡಿದ್ವಿ. ಆಮೇಲೆ ನಾನು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಒಂದಿಷ್ಟು ರೆಡಿ ಮಾಡಿದಾಗ ಇದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಂಬಿಕೆ ಹುಟ್ಟಿತು. ಅದೇ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಪ್ರದೀಪ್ ಅವರು, ಸಖತ್ ಅಂದ್ರೆ ಸಖತ್ತಾಗಿರ್ಬೇಕು ಅಂತ. ಸೊ ಅದನ್ನ ಅಚೀವ್ ಮಾಡೋದು ನನ್ನ ಜವಾಬ್ದಾರಿ ಅಂಡ್ ನನ್ನ ಕರ್ತವ್ಯ. ಸೊ ನನಗೆ ಸಿಗ್ಬೇಕು ಅನ್ನೋ ಒಂದು ಚಾನ್ಸ್ಗಳು ಅಥವಾ ಯಾವುದೋ ಒಂದನ್ನ ನಾನು ಹುಡ್ಕೊಂಡು ಹೋಗೋ ಬಗ್ಗೆ ಖಂಡಿತ ಕಮ್ಮಿ ಯೋಚನೆ. ನಾನು ಸೃಷ್ಟಿ ಮಾಡ್ಕೊಳ್ಳೋದ್ರ ಬಗ್ಗೆನೆ ಜಾಸ್ತಿ ಯೋಚನೆ ಇಟ್ಕೊಂಡಿರ್ತೀನಿ. ಸೊ ಅದು ಸೃಷ್ಟಿ ಆಯ್ತು. ಓಕೆ. ಸೊ ಇವರ ಒಂದು ಸಾಥ್ ನಿಮಗೆ ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಸ್ಟಿಲ್ ಡು ಯು ಫೀಲ್ ಇಟ್ ಇಸ್ ಈಸಿ? ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಈಸಿ ಅಂತ ಅನ್ಸುತ್ತಾ? ಇದು ನನಗೆ ಅಂತಲ್ಲ, ಇಡೀ ಯಾವುದೇ ಒಬ್ಬ ನಿರ್ದೇಶಕ ಆದ್ರೂ ಕೂಡ ಅವನಿಗೆ ಯಾವ ಪ್ರೊಡಕ್ಷನ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ಒಂದು ಕ್ರಿಯಾಶೀಲತೆ ಅನ್ನೋದು ಒಬ್ಬ ನಿರ್ದೇಶಕನಿಗೆ ಮಾತ್ರ ಇರಬೇಕು ಅನ್ನೋಂಥ ಯಾವ ಅಂಡರ್ಲೈನ್ ಇಲ್ಲ. ಅದೊಬ್ಬ ನಿರ್ಮಾಪಕನಿಗೂ ಇರಬೇಕು, ಅಲ್ಲಿ ಭಾಗವಹಿಸುವ ಎಲ್ಲ ಕೆಲಸಗಾರರಿಗೂ ಇರಬೇಕು. ಆಗ ಮಾತ್ರ ಒಂದು ಸಿನಿಮಾಗೆ ಎಲ್ಲಾ ತೂಕಗಳು ಜಸ್ಟಿಫಿಕೇಶನ್. ಅದರ್ವೈಸ್ ಬರೀ ನಿರ್ದೇಶಕಂಗೆ ಮಾತ್ರ ಗೊತ್ತು, ಮ್ಯೂಸಿಕ್ ಡೈರೆಕ್ಟರ್ಗೆ ಗೊತ್ತಿಲ್ಲ ಅದಲ್ಲ. ಒಂದು ಟೀಮ್ ಚೆನ್ನಾಗಿದೆ ಅಂತ ಅನ್ನೋದು ಎಲ್ಲಾರ್ಗೂ ಎಲ್ಲದೂ ಗೊತ್ತಾಗ್ಬೇಕು. ಇಲ್ಲ ಗೊತ್ತಿಲ್ಲ ಅನ್ನೋದನ್ನು ಕೆಲವ್ರು ಗೊತ್ತು ಮಾಡ್ಕೊಂಡು ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಇಲ್ಲಿ ಅದು ಅನುಕೂಲತೆಗಳಿದೆ. ಯಾರಿಗಾದ್ರೂ ಏನ್ ಬೇಕು ಅಂತ ಗೊತ್ತಿದ್ರೆ ಅವನಿಗೆ ಅದನ್ನ ಮಾಡ್ಕೊಡೋದು ಈಸಿ ಆಗುತ್ತೆ. ಡೈಲಿ ನಿಮ್ ರುಟೀನ್ ಅಲ್ಲಿ ನೀವೊಂದು ಕಾಫಿ ಸರ್ ಒಂದು ಕಾಫಿ ಕೊಡ್ಬೇಕು, ಓಕೆ ಶುಗರ್ ಇಷ್ಟೇ ಇದ್ರೆ ಅವ್ರಿಗೆ ಇಷ್ಟ ಆಗುತ್ತೆ, ಮುಗೀತು, ಸಿಂಪಲ್. ಸೊ ಅದು ಈ ಟೀಮಲ್ಲಿ ಅಥವಾ ಪ್ರದೀಪ್ಗಾಗ್ಲಿ ಅಥವಾ ನನಗಾಗ್ಲಿ ನಮ್ಮ ಜೊತೆ ಕೆಲಸ ಮಾಡಿದಂತ ಮ್ಯೂಸಿಕ್ ಡೈರೆಕ್ಟರ್, ಸಿನಿಮಾಟೋಗ್ರಾಫರ್ ಸಂದೀಪ್ ವಲ್ಲೂರಿ ಆಗ್ಬೋದು, ಎಲ್ಲರಿಗೂ ಗೊತ್ತಿತ್ತು. ಸಂದೀಪ್ ವಲ್ಲೂರಿ ಇದಕ್ಕಿಂತ ಮುಂಚೆ ಬೇರೆ ಬೇರೆ ತರ ಕೆಲಸ ಮಾಡಿದವರು, ಈ ಸಿನಿಮಾದಲ್ಲಿ ತುಂಬಾ ಬೇರೆ ತರ ಕೆಲಸ ಮಾಡಿ. ಸೊ ನಾವೇನ್ ಫೀಡ್ ಮಾಡ್ತೀವಿ ಈಗ ಒಬ್ಬ ನಿರ್ದೇಶಕನಿಗೆ ಒಂದು ಸಿನಿಮಾ ಆಗ್ಬೇಕು ಅಂದಾಗ ಅದರ ಓವರ್ ಆಲ್ ಟ್ರೀಟ್ಮೆಂಟ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಮೊದಲೇ ಪರಿಕಲ್ಪನೆ ಇರ್ಬೇಕಾಗತ್ತೆ. ಎಲ್ಲರಿಗಿಂತ ಮುಂಚೆ ನಾನು ಸಿನಿಮಾ ನೋಡಿರ್ತೀನಿ. ಹೌದು. ಸೊ ಅದನ್ನ ನಾನು ಅಚೀವ್ ಮಾಡ್ಬೇಕು ಅಂದ್ರೆ ಇವರೆಲ್ಲರಿಗೂ ನಾನು ಅದನ್ನ ತೋರಿಸ್ತಾ ಹೋಗ್ಬೇಕು, ಹೀಗೆ 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 ಅಂತ. ಸೊ ಅದ್ ನನ್ನ ಜವಾಬ್ದಾರಿ. ಅದನ್ನ ಆ ಜವಾಬ್ದಾರಿನ ಸಾಧಿಸೋಕೆ ಒಂದು ಪ್ರೊಡಕ್ಷನ್ ಹೌಸ್ ತುಂಬಾ ಇಂಪಾರ್ಟೆಂಟ್. ಆ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಗೊತ್ತಿರುತ್ತೆ ನಾವೇನ್ ಮಾಡ್ತಿದೀವಿ ಅಂತ. ಮಿಸ್ಲೀಡ್ ಮಾಡಬಾರ್ದು. ಒಂದು ಪ್ರೊಡಕ್ಷನ್ ಬರೋದೇ ಕಷ್ಟ. ಒಂದು ಒಳ್ಳೆ ಸಂಸ್ಥೆಗಳು ಸಿನಿಮಾ ಮಾಡಕ್ಕಂತ ಬರೋದೇ ಕಷ್ಟ. ಅಂತ ಸಂಸ್ಥೆಗಳು ಬಂದ ಸಂಸ್ಥೆಗಳನ್ನ ಖಾಲಿ ಮಾಡಿ ಕಳಿಸೋದಕ್ಕಿಂತ ಅವ್ರಿಗೆ ಖುಷಿ ಆಗ್ಬೇಕು. ಪ್ರಾಡಕ್ಟ್ ಬಂದಾದ್ಮೇಲೆ ಏನು ಮಾಡ್ಲಿಕ್ಕಾಗಲ್ಲ. ಪ್ರಾಡಕ್ಟ್ ಮಾಡುವಾಗ ಏನ್ ಬೇಕಿದ್ರು ಮಾಡ್ಬೋದು. ಸೊ ಇನ್ನೊಂದು, ಈ ಕಾಂಟೆಂಟ್ ಬರೋದಕ್ಕಿಂತ ಮುಂಚೆ ನಿಮ್ದು ಪ್ರೀವಿಯಸ್ ವರ್ಕ್ ಏನ್ ಮಾಡಿದೀರಾ ಅಂಡ್ ಈ ಕಾಂಟೆಂಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿದ್ದೀರಾ ನೀವು? ಇದು 1 ವರ್ಷದ ಕೆಲಸ. ಓವರ್ ಆಲ್ ಈ ಸಿನಿಮಾಗೆ 1 ವರ್ಷ ಕೆಲಸ ಮಾಡಿ ಅದರಲ್ಲೂ ಅಪ್ರಾಕ್ಸಿಮೇಟ್ಲಿ ಒಂದು 9 months ಅಲ್ಲಿ ಸಿನಿಮಾ ಕಂಪ್ಲೀಟ್ ಆಗಿದೆ. ನಾನು ಹೆಚ್ಚು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನನಗೆ 3 months ಒಂದು ಸ್ಕ್ರಿಪ್ಟ್ ಮಾಡಕ್ ಟೈಮ್ ಬೇಕು. ಸೊ 3 months ಅದರದ್ದು ಶೂಟ್ ಮಾಡಕ್ ಬೇಕು, 1-2 months ಅದ್ರ ಪೋಸ್ಟ್ ಪ್ರೊಡಕ್ಷನ್ ಬೇಕು ಅಂತ. ಸೊ ಇದಕ್ಕಿಂತ ಜಾಸ್ತಿ ಸಿನಿಮಾಗೆ ಟೈಮ್ ತಗೊಳ್ಳೋದು ಬೇಕಾಗಲ್ಲ ಅಂತ ನನ್ನ ನಂಬಿಕೆ. ಅಂದ್ರೆ ಎಂತ ಸಿನಿಮಾ ಮಾಡೋದಾದ್ರೂ ಆ ಟೈಮ್ ಒಳಗಡೆ ಮಾಡಿದ್ರೆ ಪ್ರೊಡ್ಯೂಸರ್ ಅಥವಾ ಅದರಲ್ಲಿ ಭಾಗವಹಿಸಿದಂಥ ಕಲಾವಿದರು ಅಥವಾ ಅದ್ರಲ್ಲಿ ಭಾಗವಹಿಸಿದ ಎಲ್ಲ ಕೆಲಸಗಾರರಿಗೂ ಅವರ ಕಮಿಟ್ಮೆಂಟ್ ಅಂತ ಇರುತ್ತಲ್ಲ ಅದೆಲ್ಲ ನೀಟಾಗಿ ಕಂಪ್ಲೀಟ್ ಆಗುತ್ತೆ. ಅದರ್ವೈಸ್ ಇವತ್ತೆಲ್ಲೋ ಸ್ಟಾರ್ಟ್ ಮಾಡ್ತೀವಿ, ಸ್ಟಾರ್ಟ್ ಮಾಡಿ ಯಾವತ್ತೋ ಮುಗಿಸ್ತೀವಿ ಅಂತ ಅಂದಾಗ ಅದರಲ್ಲಿ ಹಣ ಹಾಕಿದವನಿಗೂ ಸಮಸ್ಯೆ ಇರುತ್ತೆ,
ಮಾಡ್ತಾ ಹಣ ಗಳಿಸ್ಬೇಕು, ದುಡಿಬೇಕು ಅಂತ ಬಂದವನಿಗೂ ಸಮಸ್ಯೆ ಆಗುತ್ತೆ. ಹೌದು. ಸೊ ಸಮಸ್ಯೆಗಳು ಜಾಸ್ತಿ ಆಗೋದು ಸಮಯದ ಅಭಾವ. ಸಮಯ ಒಂಥರ ಆಯುಷ್ಯ ಇದ್ದ ಹಾಗೆ, ನಾವು ಕಳ್ಕೊಳ್ಳೋದು ಗೊತ್ತಾಗಲ್ಲ. ಅಂದ್ರೆ ಏನೋ ಆಯ್ತು ಬಿಡೋ, ಒಂದು 1/4 ಗಂಟೆ ವೇಸ್ಟ್ ಆಯ್ತು ಅಂತ. ಬಟ್ ನಿಮ್ಗೇನೋ ಲಾಸ್ಟ್ ಮಿನಿಟ್ ಇದೆ, 15 ಮಿನಿಟ್ಸ್ ನಿಮ್ಗೆ ಲಾಸ್ಟ್ ಅಂತಂದ್ರೆ ಆ 15 ಮಿನಿಟ್ಸ್ನ ಎಷ್ಟು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ತೀವಿ. ಸೊ ಅದೇ ತರ ನಾನು ಯಾವಾಗ್ಲೂ ಅದನ್ನೇ ಫೀಲ್ ಮಾಡ್ತೀನಿ, ಓಕೆ ಇನ್ನೊಂದು ಅರ್ಧ ಗಂಟೆ ಬದುಕ್ತೀನಿ. ಓಕೆ, ನಿಮ್ಮ ಸ್ಟಾರ್ ಕಾಸ್ಟ್ ಗಳನ್ನ ನೋಡಿದ್ರೆ ತುಂಬಾ ಪ್ರಾಮಿನೆಂಟ್ ಆಕ್ಟರ್ಸ್ ಅಂಡ್ ಅವರು ತುಂಬಾ ನ್ಯಾಚುರಲ್ ಪರ್ಫಾರ್ಮರ್ಸ್ ಎಲ್ರು. ಸೊ ಇಂಟೆನ್ಷನಲಿ, ಬಿಕಾಸ್ ತುಂಬಾ ಜನರು ಸ್ಟಾರ್ ಅಂತ ಹೋಗ್ಬಿಡ್ತಾರೆ, ಸ್ಟಾರ್ ಗಳಿರ್ಬೇಕು ಅಂತ. ಅಫ್ಕೋರ್ಸ್ ದೇ ಆರ್ ಆಲ್ ನೋನ್ ಫೇಸಸ್. ಸ್ಟಿಲ್ ಹೇಗೆ ನೀವು ಚೂಸ್ ಮಾಡಿದ್ರಿ ಅಂಡ್ ಯಾಕೆ ಅಂತದೇ ಕ್ಯಾರೆಕ್ಟರ್ ಗಳನ್ನ ಚೂಸ್ ಮಾಡ್ಕೊಂಡ್ರಿ? ಈಗ ಸುನಿಲ್ ರಾವ್ ಇರ್ಬೋದು, ಈಸ್ ಅ ವೆರಿ ನ್ಯಾಚುರಲ್ ಪರ್ಫಾರ್ಮರ್. ಅಂಡ್ ಇನ್ನೊಬ್ರು ರಾಕೇಶ್ ಹೆಗ್ಡೆ, ಅವರು ಕೂಡ ಒಳ್ಳೆ ಪರ್ಫಾರ್ಮರ್. ಸೊ ನಿಮ್ಮ ಸಿನಿಮಾದ ನಿಮ್ಮ ಕತೆಗಳಿಗೆ ಪೂರಕವಾಗಿನ ಅಥವಾ ಫೇಸ್ ವ್ಯಾಲ್ಯೂ, ಅವ್ರಿಗೊಂದು ಫೇಸ್ ವ್ಯಾಲ್ಯೂಗಳಿದೆ, OTT ಇದು ಏನು ಫೇಸ್ಗಳವರೆಲ್ಲ, ಸೊ ಆ ಬೇಸಿಸ್ ಅಲ್ಲಿ ತಗೊಂಡ್ರ? ಇಲ್ಲ, ನನಗೆ ಈ ನಟಿಸುವ ಅಥವಾ ನಮ್ಮ ಚಿತ್ರರಂಗದಲ್ಲಿ ಏನಾದ್ರೂ ಮಾಡಬೇಕು ಅಂತ ಬಂದಿರುವ ಎಲ್ಲ ನಟ ನಟಿಯರು ಇರ್ಬೋದು ಅಥವಾ ಯಾವ್ದೇ ಟೆಕ್ನಿಷಿಯನ್ ಇರ್ಬೋದು, ಇವರೆಲ್ಲರೂ ನಂಗೆ ಸ್ಟಾರೇ. ಎಸ್. ಸೊ ನನಗೆ ಇವರು ಸ್ಟಾರೇ. ಜೊತೆಗೆ ನನ್ನ ಏನ್ ಬರವಣಿಗೆ ಇತ್ತು ಆ ಬರವಣಿಗೆಗೆ ಈ ಪಾತ್ರಧಾರಿಗಳು ಇದ್ರೆ, ಈ ನಟರು ಇದ್ರೆ ಆ ಪಾತ್ರ ಹಿಂಗಾಗತ್ತೆ ಅಂತ ಒಂದು ಅನ್ಸಿ ಆ ಕಾನ್ಫಿಡೆಂಟ್ ಮೇಲೆ ಅವ್ರನ್ನ ಆಯ್ಕೆ ಮಾಡಿದ್ದು. ಅದ್ರಲ್ಲಿ ಒಂದು ಚೂರು ಮೋಸ ಆಗಿಲ್ಲ. ಅವ್ರ ಏನ್ ಕೊಡಬೇಕು ಅದನ್ನ ಇಡೀ ಸಿನಿಮಾದಲ್ಲಿ ಸಸ್ಟೈನ್ ಮಾಡಿದ್ದಾರೆ, ಚಂದ ಮಾಡಿಕೊಟ್ಟಿದ್ದಾರೆ. ಮೋರ್ ಓವರ್ ಇಡೀ ಯಾರನ್ನೇ ಆಯ್ಕೆ ಮಾಡ್ಕೊಳ್ಳಿ, ಇವ್ರನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಈಗ ಬೇರೆ ಯಾವುದೋ ಒಂದು ಸಿನಿಮಾದಲ್ಲಿ ಇನ್ನೊಬ್ರನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂತಂದ್ರೂ ಕೂಡ ಅವ್ರಿಗೆ ನಾವೇನ್ ಬ್ರೀಫ್ ಮಾಡ್ತೀವಿ, ನಮ್ಮ ಐಡಿಯಾ ಏನಿದೆ ಅನ್ನೋದನ್ನ ನಾವು ಅರ್ಥೈಸಿದ್ರೆ, ನಟರು ಆ ಕೆಲಸ ಮಾಡಕ್ಕೆ ಬಂದಿರ್ತಾರೆ, ಅದು ಹೇಗ್ ಮಾಡ್ಬೇಕು ಅಂತ ಅವ್ರಿಗೆ ತಿಳಿಸೋದು ಬಹಳ ಮುಖ್ಯ. ಹೌದು. ಸೊ ಆ ಇದರಲ್ಲಿ ತುಂಬಾ ಅನುಕೂಲ ಕೊಟ್ಟಂತ ನಟರು ಇವರೆಲ್ಲರೂ. ಈಗ ಒಂದು ಪ್ಯಾನ್ ಇಂಡಿಯಾ ಅಂತ ತುಂಬಾ ಜನರು, ತುಂಬಾ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾನೇ ಆಗ್ಬೇಕು ಅಂತಾನೆ ಬಯಸೋದು. ಸೊ ದಿಸ್ ಇಸ್ ಪ್ಯೂರ್ಲಿ ಒಂದು ಅಪ್ಪಟ ಕನ್ನಡ ಸಿನಿಮಾ. ಯಾಕೆ ಪ್ಯಾನ್ ಇಂಡಿಯಾ ಬೇಡ ಅಂತ ಅನಿಸ್ತಾ, ಅಥವಾ ನಾನು ನಮ್ಮ ಆಡಿಯನ್ಸ್ಗೆ ಏನ್ ಕೊಡ್ಬೇಕು ಫಸ್ಟ್ ಅದನ್ನೇ ಕೊಡ್ತೀನಿ ಅಂತ ಒಂದು ಭಾವನೆಯಿಂದ ಸ್ಟ್ರೈಟ್ ಕನ್ನಡ ಸಿನಿಮಾ ಮಾಡಿದ್ರು? ಇಲ್ಲ, ನನಗೆ ಬರುವ ಭಾಷೆ ಕನ್ನಡ. ಕರೆಕ್ಟ್. ಸೊ ನನಗೆ ಇದು ಬಿಟ್ಟು ಬೇರೆ ಯಾವ್ದಾದ್ರು ಭಾಷೆ ಬರುತ್ತಾ ಕೇಳಿದ್ರೆ ಖಂಡಿತ ಇಲ್ಲ. ಅದನ್ನ ಕಲಿಬೇಕಾ ಅಂತ ಕೇಳಿದ್ರೆ ಗೊತ್ತಿಲ್ಲ. ಕಲಿಯಕ್ ಆಗತ್ತಾ ಕೇಳಿದ್ರೆ ಆಗತ್ತೆ, ಬಟ್ ಕಲಿಬೇಕು ಅಂತ ಅನ್ನಿಸ್ತಲ್ಲ. ನಂಗೆ ಕನ್ನಡದಲ್ಲಿ ಒಂದು ಹಿಡಿತಾ ಇದೆ. ಸೊ ಆ ಹಿಡಿತಾ ಇರೋದ್ರಿಂದ ನಾನೇನಾದ್ರೂ ಬರೆದ್ರೆ, ಅಥವಾ ನನಗೆ ಕನ್ನಡದಲ್ಲಿ ಹಿಡಿತಾ ಇದೆ ಒಂದು ಪಾಯಿಂಟ್ ಆದ್ರೆ, ನಾವ್ ಯಾವ ಪರಿಸರದಲ್ಲಿ ಬದುಕ್ತಾ ಇದೀವಿ ಆ ಪರಿಸರ ನಮ್ಗೆ ಒದಗಿಸೋದು 1000 ಅನುಭವಗಳು ತುಂಬಾ ಇರುತ್ತೆ. ನಾನು ಯಾವಾಗ್ಲೂ ಮುಂಚೆ ಬರಿತಾ ಇದ್ದಂತ ಎಲ್ಲಾ ಕವಿತೆಗಳ ಆರಂಭದಲ್ಲಿ ಬರಿತಾ ಇದ್ದಿದ್ದು ಅನುಭವ ಏಕಾಂತದ ಸ್ವರೂಪವೇ ನನ್ನ ಈ ಸಾಲುಗಳು ಅಂತ. ಸೊ ನಮ್ಗೆ ಎಕ್ಸ್ಪೀರಿಯನ್ಸು ಮತ್ತೆ ನಮ್ದು ಏಕಾಂತ, ಈ ಎರಡರಲ್ಲಿ ಸಿಗೋ ವಿಷಯಗಳು ಬೇರೆ ಯಾವ್ದ್ರಲ್ಲೂ ಸಿಗಲ್ಲ. ಅದಕ್ಕೆ ನಮ್ಮ ಪರಿಸರ ತುಂಬಾ ಅನುಕೂಲ ಮಾಡುತ್ತೆ. ನಂಗೆ ಈ ಪರಿಸರದಲ್ಲಿ ಕತೆ ಮಾಡೋದಕ್ಕೆ ಅಥವಾ ಈ ಪರಿಸರದಲ್ಲಿ ಒಂದು ಸಿನಿಮಾ ಮಾಡೋದಕ್ಕೆ ತುಂಬಾ ಸೂಕ್ತ, ತುಂಬಾ ಸುಲಭ. ಅಂಡ್ ನಾನು ತುಂಬಾ ರಿಯಲಿಸ್ಟಿಕ್ ಆಗಿರುವಂತ ಯೋಚನೆಗಳನ್ನು ಜಾಸ್ತಿ ಮಾಡ್ತೀನಿ. ಅಂತದೇ ಕಂಟೆಂಟ್ ಅನ್ನ ತೆರೆ ಮೇಲೆನೂ ತರ್ತೀರಿ? ಖಂಡಿತ. ಓಕೆ. ಸೊ ಈಗಿನ ಒಂದು ಪ್ರೆಸೆಂಟ್ ನಮ್ಮ ಚಿತ್ರರಂಗದ ಸ್ಥಿತಿಗತಿಗಳು, ಒಂದು ಫೇಸ್ ಮಾಡ್ತಿರೋ ಇಶ್ಯೂಗಳು, ಇದರ ಮಧ್ಯದಲ್ಲಿ ಸಿನಿಮಾ ರಿಲೀಸ್ ಮಾಡೋದು ತುಂಬಾ ಚಾಲೆಂಜಿಂಗ್. ಸಿನಿಮಾ ಮಾಡೋ ತನಕ ಒಂದು ಪ್ರೊಸೆಸ್ ಆದ್ರೆ ಸಿನಿಮಾ ರಿಲೀಸಿಂಗ್ ಒಂದು ತುಂಬಾ ಚಾಲೆಂಜಿಂಗ್ ವಿಚಾರ. ಸೊ ಯಾವ ರೀತಿ ನಿಮ್ಮನ್ನ ನೀವು ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಈವನ್ ದೋ ನಿಮಗೆ ಒಂದು ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇದ್ರೂನು ಅಟ್ ದ ಎಂಡ್ ಆಫ್ ದ ಡೇ ಆಡಿಯನ್ಸ್ ಇಸ್ ದೇವ್ರು. ಸೊ ಯಾವ ರೀತಿ ಒಂದು ಸಿದ್ಧತೆ ಮಾಡ್ಕೊಂಡಿದ್ದೀರಾ ಈ ಚಾಲೆಂಜಿಂಗ್ ಸಿಚುವೇಶನ್? ಚಾಲೆಂಜಿಂಗ್ ಅಂತ ಹೇಳಿದ ಕಾರಣ ಬಹುಶಃ ಇದು ಚಾಲೆಂಜಿಂಗ್ ಸಿಚುವೇಶನ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಸ್ಟಿಲ್ ಐ ಆಮ್ ಆಸ್ಕಿಂಗ್, ಎಲ್ಲರ ಬಾಯಲ್ಲಿ ಇರುವ ಮಾತು ಆದ ಗೊತ್ತಾಯ್ತು. ಅದು ಗೊತ್ತಿಲ್ಲ. ನನ್ನ ಪಾಯಿಂಟ್ ಅಲ್ಲಿ ಒಂದು ಸಿನಿಮಾಗೆ ಹೇಗ್ ಸಿದ್ಧತೆ ಇರುತ್ತೋ ಬಿಡುಗಡೆಗೂ ಅದೇ ತರದ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಲಾಸ್ಟ್ ಮಿನಿಟ್ ಅಲ್ಲಿ ನಾವು ಯಾವ್ದೋ ಒಂದು ಸಮಸ್ಯೆ ಚಾಲೆಂಜಿಂಗ್ ಆಗ್ತಾ ಇದೆ, ಅದು ಹಂಗಾಗ್ತಿಲ್ಲ ಹೀಗಾಗ್ತಿಲ್ಲ ಅಂತ ಸಮಾಜಕ್ಕೋ ಅಥವಾ ಸಿನಿಮಾ ರಂಗಕ್ಕೋ ಅಥವಾ ಆಡಿಯನ್ಸ್ ದೂರ ಬದಲು ಒಳ್ಳೆ ಕಂಟೆಂಟ್ ನಾವು ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು. ಏನ್ ಮಾಡಕ್ಕಂತ ಹೊರಟಿದ್ದೀವಿ ಅದನ್ನ ಮಾಡಬೇಕು ಅಷ್ಟೇ. ವೆರಿ ಸಿಂಪಲ್. ದೂರೋದು ತುಂಬಾ ಈಸಿ, ಯಾರನ್ನು ದೂರ ಅವಶ್ಯಕತೆ ಖಂಡಿತ ಇಲ್ಲ.
ಎಲ್ಲ ತುಂಬಾ ಚೆನ್ನಾಗಿದೆ. ಕನ್ನಡದ ಪ್ರೇಕ್ಷಕರು ತುಂಬಾ ಚೆನ್ನಾಗಿದ್ದಾರೆ. ಜೊತೆಗೆ ಒಂದು ಪ್ರೊಡಕ್ಷನ್ ಹೌಸು ಒಂದು ಸಿನಿಮಾ ಮಾಡಿದ್ಮೇಲೆ, ಒಂದು ಪ್ರಾಡಕ್ಟ್ ಮಾಡಿದ್ಮೇಲೆ ಅದರ ಔಟ್ಪುಟ್ ಅನ್ನ ಕೊಡಬೇಕು ಅನ್ನೋದು ಅವರ ತಲೆಯಲ್ಲಿ ಇದ್ದೇ ಇರುತ್ತೆ. ಹೀಗೆ ಕೊಡಬೇಕು ಅಂತ. ಆ ಔಟ್ಪುಟ್ ಅನ್ನ ಜನಕ್ಕೆ ತಲುಪಿಸೋದಕ್ಕೆ ಇರೋದೇ ಮಾರ್ಕೆಟಿಂಗ್ ಮೂಲಕ ಅದನ್ನ ಅವ್ರಿಗೆ ತಲುಪಿಸಿ ಆದ್ಮೇಲೆ ಓವರ್ ಆಲ್ ನೋಡಿ ಈ ಸಿನಿಮಾ ಹೀಗೆ ಬಂದಿದೆ, ಇದು ಹೀಗಿದೆ ಅಂತ ಹೇಳಿ ಜನಕ್ಕೆ ಹೇಳಿದ್ರೆ ಮಾತ್ರ ಅವರು ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ಸೊ ಆ ರಿಯಾಕ್ಷನ್ಸ್ಗಳು ಬಂದು ಜನಕ್ಕೆ ಇನ್ನಷ್ಟು ಜನಕ್ಕೆ ಹೇಳಬೇಕು ಅನ್ಸಿ ಒಂದು ಮೌತ್ ಪಬ್ಲಿಸಿಟಿ ಒಳ್ಳೇದು ಚೆನ್ನಾಗಿದೆ ಅಂತ ಅನ್ನೋದು ಸಿಕ್ಕಿದ್ರೆ ಅದರಷ್ಟಕ್ಕೆ ಅದು ಗೆಲ್ಲುತ್ತೆ. ಈ ಸೋಲುಗಳನ್ನ ಜಾಸ್ತಿ ಕಂಡಾಗ ಗೆಲುವುಗಳು, ಸಣ್ಣ ಗೆಲುವುಗಳು ಅಥವಾ ಗೆಲ್ಲಕ್ಕೆ ಅಂತ ಯಾರೋ ಬರ್ತಾ ಇರೋದು, ಅದಿಲ್ಲ ಗೆಲ್ತಾ ಇಲ್ಲ ಇನ್ನೊಂದಿಲ್ಲ ಅಂತ, ಯಾವ್ದು ಗೆಲ್ತಾ ಇಲ್ಲ ಅಂತಿಲ್ಲ. ಹಾಗಂತಿದ್ರೆ ಇಷ್ಟು ಪ್ರೊಡಕ್ಷನ್ಗಳು ಇಷ್ಟು ಪ್ರಾಡಕ್ಟ್ಗಳು ರೆಡಿ ಆಗ್ತಾ ಇರ್ಲಿಲ್ಲ. ಹೌದು. ಇನ್ನೊಂದು, ಈಗ ಒಂದ್ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಹೇಳಿದಾಗ ಮೊದ್ಲು ಒಂದು ಟಿವಿಗೆ ಮಾತಾಡ್ಕೋಬೇಕು, ಒಂದು OTT ಗೆ ಸೇಲ್ ಮಾಡ್ಕೋಬೇಕು, ಸೇಫ್ ಮಾಡ್ಕೊಳ್ಬೇಕು, ಸೇಫ್ ಝೋನ್ ಇಂದ ನಂತರ ಈ ಥಿಯೇಟರ್ ಅನ್ನೋದನ್ನ ಒಂದು ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಆಗಿ ಇಟ್ಕೋತಾರೆ. ಆಕ್ಚುಲಿ ನನ್ನ ಪ್ರಕಾರ ಒಂದ್ ಸಿನಿಮಾ ಮಾಡ್ಬೇಕಾಗಿರೋದು ಥಿಯೇಟರ್ ನಲ್ಲಿ ಕೂತ್ಕೊಂಡು ಥಿಯೇಟರ್ ಅಲ್ಲಿ ಆಡಿಯನ್ಸ್ ಬಂದು ನೋಡೋದೇ ಮಜಾ, ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಇರಬೇಕು. ಬಟ್ ಈಗಿನ ಕಂಟೆಂಟ್ ಗಳಲ್ಲೂ ತುಂಬಾ ದೊಡ್ಡವರು ಕೂಡ ಫಸ್ಟ್ ಸೇಫ್ಟಿನ ನೋಡ್ಕೊಂಡೇ ಬರ್ತಾರೆ. ಸೊ ನಿಮ್ಮಲ್ಲಿ ನೀವು ಸೇಫ್ ಆಗಿ ನೆಕ್ಸ್ಟ್ ಈಗ ಬಂದಿರೋದ, ಅಥವಾ ಯು ಆರ್ ಕಮಿಂಗ್ ಸ್ಟ್ರೈಟ್ ಟು ದ ಥಿಯೇಟರ್, ನೆನ್ ಎಲ್ಲ ನೋಡ್ಕೊಳ್ಳೋಣ, ಫಸ್ಟ್ ಜನರಿಗೆ ಕೊಡ್ತೀನಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಬಂದಿದ್ದೀರಾ? ಇನ್ ಜನರಲ್ ಐ ಆಮ್ ಆಸ್ಕಿಂಗ್. ಇಲ್ಲ ಅಂದ್ರೆ ಈಗ ಇಡೀ ಮಾರ್ಕೆಟಿನ ಪರಿಸ್ಥಿತಿಗೆ ಅನುಗುಣವಾಗಿನೇ ಮಾಡ್ಬೇಕಾಗತ್ ಕೆಲಸ. ನಾವು ಸಿನಿಮಾ ಮಾಡಿದ್ದು ಥಿಯೇಟರ್ಗೆ ಅಂತಾನೆ, ಬಟ್ ಅದು ಆ ಸಿನಿಮಾ ಬರೀ ಥಿಯೇಟರ್ಗೆ ಮಾತ್ರ ಸೀಮಿತ ಅಥವಾ OTTಗಲ್ಲ ಅಥವಾ ಟಿವಿಗಲ್ಲ ಅಂತ ಖಂಡಿತ ಇಲ್ಲ. ಎಲ್ಲ ಜಾಗಕ್ಕೂ ಸಲ್ಲುತ್ತೆ ಸಿನಿಮಾ. ಸೊ ಈಗ ಸದ್ಯದ ಪರಿಸ್ಥಿತಿ ಮಾರ್ಕೆಟಿಂಗ್ ಅಲ್ಲಿರುವಂತ ಒಂದಿಷ್ಟು ವಿಷಯಗಳಿಂದ ಟಿವಿ ಅವ್ರಿಗೆ ಈಗ ಬೇಕಾಗಿರೋದಿಲ್ಲ, OTT ಅವ್ರಿಗೆ ಈಗ ಬೇಕಾಗಿರೋದಿಲ್ಲ. ನಾವು ಮಾಡಿರೋ ಸಿನಿಮಾ ನಿಜವಾಗ್ಲೂ ಥಿಯೇಟರ್ಗೆ ಅಂತಾನೆ. ಸೊ ಯಾಕೆಂದ್ರೆ ಅಟ್ಮಾಸ್ ಅಥವಾ 5.1 7.1 ಅಂತ ಏನು ಇದೆ, ಸೌಂಡಿಂಗ್ ಅಲ್ಲಿ ಇರ್ಬೋದು ಅಥವಾ ನಮ್ಮ ವಿಜುವಲ್ಸ್ ಕ್ವಾಲಿಟಿ ಇರ್ಬೋದು, ಇದೆಲ್ಲದನ್ನು ಕೂಡ ಅಷ್ಟು ದೊಡ್ಡ ಪರದೆ ಮೇಲೆ ನೋಡಿದ್ರೆ ವಾವ್ ಅಂತ ಅನ್ಸೋದು. ಸೊ ಅದಕ್ಕೆ ಬೇಕಾದಷ್ಟು ದೊಡ್ಡ ಮಟ್ಟದಲ್ಲೇ ಪ್ರೊಡಕ್ಷನ್ ಹೌಸ್ ಅದಕ್ಕೆ ಖರ್ಚು ಮಾಡಿದ್ದಾರೆ. ಸೊ ಆ ಖರ್ಚು ವೆಚ್ಚಗಳನ್ನ ಗಮನಿಸೋದಕ್ಕೋಸ್ಕರ ಸಿನಿಮಾಗೆ ಥಿಯೇಟರ್ಗೆ ಬನ್ನಿ ಅಂತ ನಾನು ಹೇಳಲ್ಲ. ಆ ಖರ್ಚು ವೆಚ್ಚಗಳಿಂದ ಆಗಿರೋ ಒಂದು ಪ್ರಾಡಕ್ಟ್ ನೋಡಿ, ಅಂದ್ರೆ ಆ ಪ್ರಾಡಕ್ಟ್ ಅಲ್ಲಿ ಅದನ್ನ ಯಾಕೆ ಬಳಸಿದೀವಿ ಅನ್ನೋದು ಆಮೇಲೆ ಆ ಪ್ರಾಡಕ್ಟ್ ನೋಡಿದಾಗ ಒಂದು ಫೀಲ್ ಬರುತ್ತೆ ಅಲ್ವಾ. ಸಿನಿಮಾವನ್ನ ಥಿಯೇಟರ್ ಅಲ್ಲಿ ನೋಡೋದೇ ಮಜಾ. ಅದು ಅವರ ಇಮೋಷನ್ಸ್ ಇರ್ಬೋದು, ಅವರ ಅಬ್ಬರ ಇರ್ಬೋದು, ಖುಷಿ ಇರ್ಬೋದು, ಆ ವಿಜುವಲ್ ಜೊತೆಗೆ ಆಡಿಯೋ ಎಫೆಕ್ಟ್ ಇದ್ರೇನೆ ನೋಡೋದಕ್ಕೆ ಚಂದ. ಅಂದ್ರೆ ಅನ್ಕೊಂಡಿದೀವಿ ಅಷ್ಟೇ, ಅಭ್ಯಾಸಗಳು ತಪ್ಪು ಹೋಗಿದೆ, ಥಿಯೇಟರ್ಗೆ ಹೋಗೋದಕ್ಕೆ ಹಂಗಾಗುತ್ತೆ. ಹೀಗೆ ಏನಿಲ್ಲ, ಈಗ ಅರ್ಧ ಕಿಲೋಮೀಟರ್ಗೆಲ್ಲ ಒಂದೊಂದು ಥಿಯೇಟರ್ ಆಗೋಗಿದೆ. ಅಂಡ್ ಮೋರ್ ಓವರ್ ನಾವು ಕೂಡ ಇದನ್ನ ಅಪ್ರಾಕ್ಸಿಮೇಟ್ಲಿ ಒಂದು 100 ಶೋಗಳನ್ನ ಆಲ್ರೆಡಿ ಬುಕ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಸೊ ಯಾರಿಗಾದ್ರೂ ಈಸಿ ಆದ್ರೆ, ಈಗ ಒಂದು ಥಿಯೇಟರ್ ಲಿಸ್ಟ್ ಅಂದ್ರೇನೆ ತುಂಬಾ ಕಷ್ಟಪಟ್ಟು ಓದೋಂಗಾಗಿದೆ. ಸೊ ನಾವಿವಾಗ ಒಂದು ಥಿಯೇಟರ್ ಲಿಸ್ಟ್ ಪ್ರತಿಯೊಂದು ಜಾಗನೂ ಸಪರೇಟ್ ಒಂದೊಂದು ಫೋಟೋ ಹಾಕಿ ಇಲ್ಲಿದೆ ಅಂತ ಮೆನ್ಷನ್ ಮಾಡ್ತಾ ಇದೀವಿ. ಸೊ ಈ ತರದ್ದೆಲ್ಲ ಅವ್ರಿಗೆ ಒಂಚೂರು ಫೀಡ್ ಮಾಡಿದ್ರೆ, ಯಾರಿಗೆ ಆದ್ರೂ ಇವತ್ತು ಹಸ್ತದಲ್ಲೇ ಎಲ್ಲ ಇರೋದು, ಒಂದು ಮೊಬೈಲ್ ನಲ್ಲೇ ಎಲ್ಲ ಇದೆ, ಎಲ್ಲ ನೋಡ್ಲಿಕ್ಕೆ. ಸೊ ಅದನ್ನೊಂದು ಇಂಟ್ರೆಸ್ಟ್ ಹುಟ್ಟಬೇಕು, ಅವ್ರಿಗೊಂದು ಹೋಗ್ಬೇಕು ನೋಡ್ಬೇಕು ಅಂತ ಅನ್ಸಿದ್ರೆ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಇನ್ನಷ್ಟು ಈಸಿ. ಒಂದು ಟ್ಯಾಪಿಂಗ್ ಅಲ್ಲಿ ಅವ್ರಿಗೆ ಅಲ್ಲಿ ಹೋಗ್ಬೇಕು ಅಂತ ಇರುತ್ತೆ. ಆ ತರದ್ದೆಲ್ಲ ಇದೆ. ಸೊ ಅದರಿಂದ ಇದು ಮಾಡಿರೋದು ಕಂಪ್ಲೀಟ್ಲಿ ಥಿಯೇಟರ್ಗೆ ಅಂತಾನೆ. ಸೊ ಥಿಯೇಟರ್ ಅಲ್ಲಿ ಖಂಡಿತ ಖುಷಿ ಕೊಡುವಂತ ತುಂಬಾ ವಿಷಯಗಳಿದೆ. ಮ್ಯೂಸಿಕ್ ಅಂತೂ ನೀವು ಇಡೀ ಸಿನಿಮಾದ ಜೀವಾಳ ಅಂತ ಯಾವಾಗ್ಲೂ ಹೇಳ್ತೀವಿ, ಬಟ್ ಇಲ್ಲಿ ಅದಕ್ಕೂ ಮೀರಿ ಇದೆ. ಇಡೀ ಸಿನಿಮಾದಲ್ಲಿ ನೀವು BGM ನಾಗ ಗಮನಿಸಿದ್ರೆ ತುಂಬಾ ಅಚ್ಚುಕಟ್ಟಾಗಿದೆ. ಮಿಡ್ಲ್ ಕ್ಲಾಸ್ಗೆ ಇರುವಂತ ಕತೆ ನಮ್ಮ ರೋಷ ಕೋಪಗಳು ಅಥವಾ ಇನ್ನೊಂದು ಅಥವಾ ಯಾವುದೇ ಇದ್ರೂ ಕೂಡ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡಕ್ಕಾಗಲ್ಲ. ಅಂದ್ರೆ ಫೋರ್ ಗ್ರೌಂಡ್ ಅಲ್ಲಿ ಅದನ್ನ ತಗೊಂಬಂದ್ ಹಿಂಗ್ ಇಡಕ್ ಆಗದೇ ಇಲ್ಲ ತುಂಬಾ ಜನದ ಮುಂದೆ. ಹೌದು, ಎಕ್ಸ್ಪ್ರೆಸ್ ಮಾಡಕ್ಕೆ ಆಗದೆ ಇರುವಂತ ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಇರೋದೆಲ್ಲದೂ ಕೂಡ ಮ್ಯೂಸಿಕ್ ಆಗಿದೆ ಈ ಸಿನಿಮಾದಲ್ಲಿ. ಸೂಪರ್.
ಸೊ ನೀವೀಗ ಹೇಳಿದ್ರಿ ಈ ಸಿನಿಮಾ ಒಂದು ನಾನು ಕೇಳಿದಾಗ ಮರ್ಯಾದೆ ಪ್ರಶ್ನೆ ಒಂದು ಅನುಭವ ಅಂತ ಹೇಳ್ಕೊಂಡು, ಸೊ ಯಾವ್ಯಾವ ಆಂಗಲ್ ಅಲ್ಲಿ ಅನುಭವಗಳಿದೆ? ಐ ಮೀನ್ ಐ ಆಮ್ ಆಸ್ಕಿಂಗ್, 3-4 ಕಥೆಗಳು ಇರುವಂತ ಒಂದು ಇದು ಅಂತ ಕಾಣಿಸ್ತದೆ ಟ್ರೈಲರ್ ನೋಡಿದಾಗ. ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೋಗುತ್ತಾ, ಅಥವಾ ಇದರಲ್ಲಿ ಲವ್ ಸ್ಟೋರಿ ಇದೆಯಾ, ಫ್ಯಾಮಿಲಿ ಇದೆಯಾ, ಈಗೋ ಕ್ಲಾಶಸ್ ಇದೆ? ಬಿಕಾಸ್ ಮಿಡಲ್ ಕ್ಲಾಸ್ ಅಂತ ಬಂದಾಗ ಹಲವು ಆಯಾಮಗಳಲ್ಲಿ, ಅಂದ್ರೆ ಮರ್ಯಾದೆ ಅನ್ನೋ ಒಂದು ವಿಚಾರ ಅಂತ ತಗೊಂಡಾಗ ನಾನು ಆವಾಗ್ಲೇ ಹೇಳಿದೆ, ಪ್ರತಿಯೊಂದು ವಿಚಾರದಲ್ಲಿ ನಮ್ಮನ್ನ ಫಸ್ಟ್ ಕಾಡೋದೆ ಇದು ನನ್ನ ಮರ್ಯಾದೆ ಪ್ರಶ್ನೆಪ್ಪ ಅನ್ನೋದು. ಸೊ ಯಾವ ಆಂಗಲ್ ಅಲ್ಲಿ ಇದೆ? ಬಿಕಾಸ್ ಲೆಟ್ ದ ಆಡಿಯನ್ಸ್ ನೋ ಇದು ನನಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ಅನ್ನೋದು. ಬಿಕಾಸ್ ಎಷ್ಟೋ ಸತಿ ನಾವು ಟ್ರೈಲರ್ ಅಲ್ಲಿ ಸಸ್ಪೆನ್ಸ್ ಇಟ್ಟಿರ್ತೀವಿ, ಲೆಟ್ ದೆಮ್ ಕಮ್ ಅಂಡ್ ಎಕ್ಸ್ಪ್ಲೋರ್ ಇಟ್ ಇನ್ ಥಿಯೇಟರ್ ಅಂತ ಹೇಳ್ಕೊಂಡು, ಈಗ ಎಲ್ಲೊಂದ್ ಕಡೆ ಅನ್ಸುತ್ತೆ ಇದು ನನ್ನ ಕಂಟೆಂಟ್, ಕಮ್ ಅಂಡ್ ಸಿ ಅಂತ ಹೇಳ್ಬೇಕು ಅಂತ ಹೇಳ್ಕೊಂಡು, ಆ ವೇನಲ್ಲಿ ನಾನು ಪ್ರಶ್ನೆ ಕೇಳ್ತೇನೆ. ಈ ಸಿನಿಮಾದಲ್ಲಿ ಒಂದೇ ಕಥೆ ಇರೋದು. ಈ ಕಥೆಯಲ್ಲಿ ಯಾರ್ಯಾರು ಸಿನಿಮಾ ನೋಡ್ತೀರಾ ಅವರೆಲ್ಲರಿಗೂ ಕೂಡ ಎಲ್ಲಾ ತರದಲ್ಲಿ ಎಕ್ಸ್ಪೀರಿಯನ್ಸು ಆಗಿರುತ್ತೆ, ಬಟ್ ಯಾವುದೋ ಒಂದು ಆಪ್ತ ಆಗಿರುತ್ತೆ. ಆ ತರ ನಿಮಗೂ ಆಪ್ತ ಆಗಿರುವಂತ ಎಷ್ಟೋ ವಿಷಯಗಳು ಈ ಸಿನಿಮಾದಲ್ಲಿ ಖಂಡಿತ ಇರುತ್ತೆ. ಸೊ ಏನು ಅಂದ್ರೆ ಸ್ಪೆಷಲಿ ಇದು ಇವ್ರಿಗೆ ಅವ್ರಿಗೆ ಅಂತ ಅಲ್ಲ, ಮಿಡಲ್ ಕ್ಲಾಸ್ ಇಂದ ಹೈಯರ್ ಕ್ಲಾಸ್ ಹೋಗಿರೋರು ಇರ್ಬೋದು, ಅಥವಾ ಹೈಯರ್ ಕ್ಲಾಸ್ ಇಂದ ಇನ್ನೂ ಜಾಸ್ತಿ ಹೋದವರು ಇರ್ಬೋದು, ಅಥವಾ ಕೆಳಗೆ. ಇದು ಎಲ್ಲಾ ಪ್ರೇಕ್ಷಕರಿಗೂ ಯಾವ್ದೋ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಮತ್ತೆ ನೆನಪಿಸುತ್ತೆ, ಹೌದಲ್ವಾ ಅಂತ ಅನ್ಸುತ್ತೆ. ಎಲ್ಲೂ ಬುದ್ಧಿ ಹೇಳ್ತಾ ಇಲ್ಲ ಅಥವಾ ಇನ್ನೊಂದೇನೋ ಹೇಳ್ತಾ ಇಲ್ಲ, ಒಂದು ಎಂಟರ್ಟೈನ್ಮೆಂಟ್. ಕೆಲವು ಸಲ ಒಂದು ಮುಗುಳ್ ನಗು ಸಿಗುತ್ತೆ, ಕೆಲವು ಸಲ ಹೌದಲ್ವಾ ಅಂತ ಅನ್ಸುತ್ತೆ. ಈ ತರದ್ ಎಲ್ಲಾ ತರದ್ದು ಹಿಂಗ್ ಬದುಕಬಾರ್ದು ಗುರು ಅಂತ ಅನ್ಸೋದು ಇರುತ್ತೆ. ಆ ತರದ್ದು ಇಡೀ 2 ಗಂಟೆ ಸಿನಿಮಾ ನೋಡಿದಾಗ ಆ 2 ಗಂಟೆಯಲ್ಲಿ ಎಲ್ಲಾ ಪಾತ್ರಗಳು ಒಂದೊಂದು ತರದ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ. ಖಂಡಿತ. ಓಕೆ, ಒಂದು ಅಪವಾದ ಇದೆ ಆಡಿಯನ್ಸ್ ಮೇಲೆ, ಸಿನಿಮಾಕ್ಕೆ ಆಡಿಯನ್ಸ್ ಬರಲ್ಲ ಅಂತ. ಬಟ್ ವಿ ಆಲ್ವೇಸ್ ನಮ್ಮ FMC ನಾವು ಪ್ರತಿ ಸತಿ ಹೇಳ್ತೀವಿ, ಇಟ್ ಇಸ್ ನಾಟ್ ಆಡಿಯನ್ಸ್ ಬರಲ್ಲ ಅಲ್ಲ, ನಾವು ರೀಚ್ ಆಗ್ತಿಲ್ಲ ಅವರನ್ನ ಅಂತ. ಸೊ ನೀವು ಎಷ್ಟರ ಮಟ್ಟಿಗೆ ಅವರನ್ನ ರೀಚ್ ಆಗೋದ್ರಲ್ಲಿ, ಅಂದ್ರೆ ನಾನು ಪ್ರಮೋಷನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಯಾವ ಲೆವೆಲ್ ಅಲ್ಲಿ ಹೋಗ್ತಾ ಇದಾರೆ? ಬಿಕಾಸ್ ಇನ್ನು ಕೆಲವೇ ಗಂಟೆಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಂಡ್ ಎಷ್ಟು ಥಿಯೇಟರ್ಗಳಲ್ಲಿ ಇದ್ದೀರಾ? ಆಲ್ ಓವರ್ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದ್ದೀರಾ, ಹೇಗೆ? ಹೌದು, ಥಿಯೇಟರ್ ವೈಸು ಹಾಸನ, ಶಿವಮೊಗ್ಗ, ಮೈಸೂರು, ಈ ಕಡೆ ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಬೆಂಗಳೂರು ಎಲ್ಲ, ಕುಂದಾಪುರ, ಮಂಗಳೂರು, ಉಡುಪಿ ಎಲ್ಲ ಕಡೆ ಇದೆ. ಥಿಯೇಟರ್ಗೆ ಆಡಿಯನ್ಸ್ ಬರಲ್ಲ ಅಂತ ಖಂಡಿತ ನಾನು ಹೇಳಲ್ಲ. ಹೌದು, ಬೆಂಗಳೂರಿನ ಯಾವುದೇ ಥಿಯೇಟರ್ಗೆ ಹೋಗಿ ಸಾಮಾನ್ಯವಾಗಿ ನಿಮ್ಗೆ ಜನ ಇದ್ದೇ ಇರ್ತಾರೆ. ಅದೇ ರೀತಿ ಬೇರೆ ಊರುಗಳಲ್ಲೂ ಕೂಡ ಒಳ್ಳೆ ಸಿನಿಮಾ ಬಂತು ಅಂದ್ರೆ ಮನೆಯಿಂದ ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡ್ತಾರೆ. ಸೊ ಇದಕ್ಕೆ ಪ್ರಚಾರವೂ ಮುಖ್ಯ, ಬಟ್ ಸಿನಿಮಾದಲ್ಲೊಂದು ವಿಚಾರವೂ ಮುಖ್ಯ. ಸೊ ವಿಚಾರಗಳಿಲ್ಲದ ಪ್ರಚಾರ ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಸೊ ಇಲ್ಲಿ ವಿಚಾರಗಳನ್ನ ಇಟ್ಕೊಂಡೇ ಪ್ರಚಾರ ಮಾಡಿದೀವಿ, ಜನಕ್ಕೆ ಅದಿಷ್ಟ ಆಗುತ್ತೆ. ಅಂಡ್ ರಿಯಾಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಹೌದು, ಟ್ರೈಲರ್ ನೋಡಿದವರಾಗಿರ್ಬೋದು, ಹಾಡು ಕೇಳಿರೋರಾಗಿರ್ಬೋದು, ಈ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ತಮ್ಮ ಪ್ರಾಮಾಣಿಕತೆನ ಮೆರೆದು ಬಿಟ್ಟಿದ್ದಾರೆ. ಸೂಪರ್. ಪ್ರತಿಯೊಬ್ಬನು ಕೂಡ ಇದು ಸಾಧ್ಯ ಆಗಿದ್ದು ಯಾವ್ದ್ರಿಂದ, ಹೇಗೆ ಅನ್ನೋದು ಕಂಡ್ಕೊಳಕ್ಕಂತೂ ಖಂಡಿತ ಹೋಗಲ್ಲ. ಅದೆಲ್ಲ ಕೆಲವು ಸಲ ಆಗುತ್ತೆ, ಕೆಲವು ಸಲ ಆಗೋದೇ ಇಲ್ಲ. ಬ್ಲೆಸ್ಡ್ ಇವರಷ್ಟೇ. ನಾನೇನೋ ಮುಂದಿನ ಸಿನಿಮಾ ಮಾಡುವಾಗ ನನಗೆ ಅದೇ ತರ ಟೆಕ್ನಿಷಿಯನ್ಸು, ಅದೇ ತರ ಟೀಮು ಎಲ್ಲ ಸಿಗುತ್ತೆ ಅನ್ನೋದಂತ ಗ್ಯಾರಂಟಿ ಇರೋದಿಲ್ಲ. ಬಟ್ ಈಗ ಏನ್ ಸಾಧ್ಯತೆ ಆಗಿದೆಯಲ್ಲ ಅದ್ರ ಬಗ್ಗೆ ನನ್ ಪ್ರೌಡ್ ಫೀಲ್ ಇದೆ. ನನ್ಗೆಲ್ಲಾ ಟೀಮ್ ಅಂದ್ರೆ ಪ್ರೊಡಕ್ಷನ್ ಹೌಸ್ ಇಂದ ಹಿಡಿದು, ಪ್ರದೀಪ ಇಂದ ಹಿಡಿದು ಇವತ್ತಿನ ತನಕ ಕೆಲಸ ಮಾಡೋ ಒಬ್ಬ ಪೋಸ್ಟರ್ ಹಚ್ಚೋ ವ್ಯಕ್ತಿಯ ತನಕ, ನನ್ನ ಲೈಟ್ ಬಾಯ್ ಇಂದ ಹಿಡಿದು ನನ್ನ ಜೊತೆ ಅಸಿಸ್ಟೆಂಟ್, ಅಸೋಸಿಯೇಟ್ ಕೆಲಸ ಮಾಡಿದ ಪ್ರತಿಯೊಬ್ರು ಕೂಡ ಅಷ್ಟು ನೀಟಾಗಿ ಹತ್ಕೊಟ್ಟಿದ್ದಾರೆ. ಅದು ಸಿನಿಮಾದಲ್ಲಿ ಕಾಣುತ್ತೆ. ಸೊ ಆಡಿಯನ್ಸ್ಗೆ ಒಳ್ಳೇದು ಕೆಟ್ಟದ್ದು ಅಂತ ನಾವು ಫೀಡ್ ಮಾಡೋದು ತುಂಬಾ ಕಷ್ಟ. ಇದು ಒಳ್ಳೆ ಸಿನಿಮಾ ಬಂದ್ ನೋಡಿ, ಇದು ಕೆಟ್ಟ ಸಿನಿಮಾ ಹೋಗ್ಬೇಡಿ ಆ ತರ ಹೇಳಕ್ಕಾಗಲ್ಲ. ಅವ್ರಿಗೆ ಆ ವೈಬ್ ಬಂದ್ರೆ ಅವ್ರು ಹೋಗಿ ನೋಡ್ತಾರೆ, ನೀವು ಬೇಡ ಅಂದ್ರೂ ಹೋಗಿ ನೋಡ್ತಾರೆ. ಸೊ ಈ ಸಿನಿಮಾದ ಟ್ರೈಲರ್ ನೋಡಿದಾಗ ನಿಮಗೆ ಸಿನಿಮಾ ನೋಡ್ಬೇಕು ಅಂತ ಅನ್ಸುತ್ತೆ, ಖಂಡಿತ ಹೋಗಿ ನೋಡಿ. ಅಂಡ್ ಅದನ್ನ ನೋಡಿದ್ಮೇಲೆ 4 ಜನಕ್ಕೆ ಹೇಳ್ಬೇಕು, ಬಟ್ ಏನೇ ಆದ್ರೂ ನೀವು ಸಿನಿಮಾ ನೋಡಿದ್ಮೇಲೆ ನನಗನ್ಸುತ್ತೆ ನೀವು ಒಬ್ರು ಹೋಗಿ ನೋಡಿದ್ರೆ
ಅಪ್ಪ ಅಮ್ಮನ ಒಂದು ಸಿನಿಮಾ ಕರ್ಕೊಂಡು ಹೋಗೋಣ, ಒಂದು ಒಳ್ಳೆ ಸಿನಿಮಾ ಬಂದಿದೆ ಅನ್ನೋ ಫೀಲಿಂಗ್ ಖಂಡಿತ ಕೊಡ್ತೀವಿ. ಸೂಪರ್. ಇನ್ನೊಂದು, ಈ ವೀಕ್ ತುಂಬಾ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಒಂದು ರೀತಿ ಕಾಂಪಿಟೇಷನ್. ಸೊ ಕಾಂಪಿಟೇಷನ್ ಮಧ್ಯ ನಾನು ಆ ಕಾಂಪಿಟೇಷನ್ ಅಲ್ಲಿ ಮೀರಿ ನನ್ನ ಸಿನಿಮಾನ ಜನ ಆಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗಿದೆಯಾ? ಬಿಕಾಸ್ ಕಾಂಪಿಟೇಷನ್ ಇಟ್ಸ್ ಪ್ಯಾನ್ ಇಂಡಿಯನ್ ಆಗ್ತಿದೆ, ಬೇರೆ ಭಾಷೆ ಸಿನಿಮಾಗಳು ರಿಲೀಸ್ ಆಗ್ತಿದೆ, ಕನ್ನಡದಲ್ಲಿ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಕಾಂಪಿಟೇಟರೇ ಅಲ್ಲ. ಅಂದ್ರೆ ನಾನು ಯಾವುದೇ ಸ್ಪರ್ಧೆಗಂತ ಎಲ್ಲೂ ನಾನು ಬಂದೇ ಇಲ್ಲ ಆ್ಯಂಡ್ ಹೋಗೋದು ಇಲ್ಲ, ಮುಂದೂ ಕೂಡ ಹೋಗೋದು ಇಲ್ಲ. ಯಾವುದೋ ಪ್ರಶಸ್ತಿ ಕೊಡಬೇಕು ಅಂದ್ರೆ ನಾನು ಆ ಸ್ಪರ್ಧೆಯಲ್ಲಿ ನಿಲ್ಲೋದೇ ಇಲ್ಲ. ಯಾಕೆ ಅಂದರೆ ಈ ಓವರ್ ಆಲ್ ಒಂದು ಸಿನಿಮಾಗೆ ಮಾತ್ರ ಇಡೀ ಕರ್ನಾಟಕದಲ್ಲಿ ಸ್ಪೇಸ್ ಎಲ್ಲ ಇರೋದು. ಇವತ್ತು ಬರ್ತಾ ಇರೋ ಎಲ್ಲ ಸಿನಿಮಾಗಳಿಗೂ, ಇವತ್ತು 8 ಸಿನಿಮಾ ಬಂದರೂ 8 ಸಿನಿಮಾಗೂ ಖಂಡಿತ ಜಾಗ ಇದೆ. ಅದರ ಉಳಿಕೆ ಗಳಿಕೆಗಳ ಬಗ್ಗೆ ಅದು ಟೋಟಲಿ ಡಿಫ್ರೆಂಟ್. ನಾವು ಅದನ್ನ ಹೇಳಕ್ಕಾಗಿ ಹಿಂದೆ ಹೇಳ್ದಂಗೆ ಪ್ರೇಕ್ಷಕರು ಅದನ್ನ ಹೆಂಗೆ ಕಂಟೆಂಟ್ ಮೇಲೆ ಓಕೆ ಮಾಡ್ಕೊಂತಾರೆ, ಅದ್ರ ಮೇಲೆ ಉಳಿಕೆ ಮತ್ತೆ ಗಳಿಕೆ ಇರುತ್ತೆ. ಅದು ಆ ಥರ ಕಾಂಪಿಟೇಷನ್ ಆ ಥರ ಎಲ್ಲ ಏನು ಅನ್ಸಲ್ಲ ಮೇಡಮ್. ಓಕೆ. ಮೇಜರ್ ಇಶ್ಯೂ ಪೈರಸಿ ಅನ್ನೋದು, ಬಿಕಾಸ್ 30% ಆಫ್ ಜನ ಪಾಪ ಇನ್ನೋಸೆಂಟ್ ಆಗಿ ಯಾವುದು ಟೆಲಿಗ್ರಾಮ್ ಅಲ್ಲಿ ಬರುತ್ತೆ ಅಲ್ಲೇ ನೋಡ್ಕೋತೀವಿ ಅಂತ ಹೇಳೋ ಒಂದು ಸೆಟ್ ಆಫ್ ಜನ ಇದ್ದಾರೆ. ನಮ್ಮ ಚಿತ್ರರಂಗದಲ್ಲೇ ಪೈರಸಿ ಅಂತ ಗೊತ್ತಿದ್ರು ಸ್ಟಿಲ್ ಟೆಲಿಗ್ರಾಮ್ ಅಲ್ಲಿ ನೋಡ್ತೀವಿ ಅಂತಾನು ಇದ್ದಾರೆ. ಸೊ ಅದೊಂದಷ್ಟು ಆಡಿಯನ್ಸ್ ಅನ್ನ ಆಕ್ಚುಲಿ ಕಿಲ್ ಮಾಡುತ್ತೆ, ಥಿಯೇಟರ್ಗೆ ಬರೋ ಒಂದಷ್ಟು ಜನರನ್ನ ಕಿಲ್ ಮಾಡುತ್ತೆ. ಬಿಕಾಸ್ ಇಮಿಡಿಯೇಟ್ಲಿ ರಿಲೀಸ್ ಆದ ಕೆಲವೇ ಕ್ಷಣಗಳಲ್ಲಿ ಪೈರಸಿ ಕಾಪಿಗಳು ಹೊರಗಡೆ ಬಂದ್ಬಿಡುತ್ತೆ. ಸೊ ನೀವು ಸೇಫ್ಟಿ ಮೆಷರ್ ಏನಾದ್ರು ತಗೊಂಡಿದ್ದೀರಾ, ಅಥವಾ ಇದ್ರೆ ಇರ್ಲಿ ಬಿಡು ನನ್ನ ಸಿನಿಮಾಕ್ಕೆ ಥಿಯೇಟರ್ಗೆ ಬರೋರು ಬಂದು ಥಿಯೇಟರ್ ಅಲ್ಲೇ ನೋಡ್ತಾರೆ ಅನ್ನೋ ಒಂದು ಯೋಚನೆಯಲ್ಲಿ ಇದ್ದೀರಾ? ಫಸ್ಟ್ ಈ ಥರದ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಫಸ್ಟ್ ಒಂದು ಏನು ಹೇಳೋದು, ವಿನಂತಿ ಏನಂದರೆ, ನಿಮ್ಮ ಮನೆಯವರು ಯಾರಾದರೂ ಯಾವುದಾದ್ರೂ ಒಂದು ದುಡಿಮೆ ಅಂತ ಮಾಡ್ತಾ ಇದ್ರೆ ಆ ದುಡಿಮೆಗೆ ಯಾರಾದರೂ ಕಲ್ಲು ಹಾಕಿದ್ರೆ ನಿಮ್ಗೆ ಎಷ್ಟು ಅದರಿಂದ ಬೇಜಾರಾಗುತ್ತೆ, ಅಥವಾ ಅದನ್ನು ಗಳಿಕೆ ಮಾಡಕ್ಕೆ ಹೊರಟಂಥವನಿಗೆ ಎಷ್ಟು ಸಮಸ್ಯೆ ಆಗುತ್ತೆ, ಮಾನಸಿಕವಾಗಿ ಅವನಿಗೆ ಎಷ್ಟು ತೊಂದರೆ ಕೊಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಒಂದ್ಸಲ ನಿಮ್ಮ ಅಪ್ಪನೋ ಚಿಕ್ಕಪ್ಪನೋ ನಿಮ್ಮ ಅಣ್ಣನೋ ಯಾರೋ ಮಾಡ್ತಾ ಇರೋ ಕೆಲಸ ನೀವು ಹಾಳು ಮಾಡಿದ್ರೆ ಹಿಂಗಾಗುತ್ತೆ. ಅದೇ ಥರ ಒಂದು ಸಿನಿಮಾ ಮಾಡಿದವನಿಗೆ ಆ ಥರದ ಸಮಸ್ಯೆಗಳನ್ನು ನೀವು ಮಾಡಿದ್ರೆ ಎಷ್ಟು ಕುಟುಂಬಕ್ಕೆ ತೊಂದರೆ ಆಗುತ್ತೆ ಅನ್ನೋದನ್ನ ಗಮನಿಸ್ಬೇಕು ಫಸ್ಟ್ ಅವರು. ಆ್ಯಂಡ್ ಪೈರಸಿ ಅಥವಾ ಈ ಥರದ್ದೇನಾದರೂ ವಿಷಯಗಳಿಗೆ ಸೇಫ್ಟಿ ಏನು ತೊಗೊಂಡಿದ್ದೀರಾ ಅಂದರೆ ಖಂಡಿತ ತೊಗೊಂಡಿದ್ದೀವಿ. ಯಾಕೆ ಅಂದರೆ ನಮ್ಮ ಮನೆಗಳಲ್ಲಿ ಒಂದು ಕಿಟಕಿ ಇದ್ರೂ ಕೂಡ ಸೊಳ್ಳೆ ಬರಬಾರ್ದು ಅಂತ ಇನ್ನೊಂದು ಮೆಶ್ ಹಾಕ್ತೀವಿ. ಹೌದು, ಹಂಗೆ ಇದೆಲ್ಲ ಬೇಸಿಕ್ ಆಗಿದೆ ಇವತ್ತಿನ ಯುಗದಲ್ಲಿ. ಯಾಕಂದ್ರೆ OTT ಆಗ್ಬೋದು ಅಥವಾ ಮೊಬೈಲ್ನ ಒಂದು ಯೂಸೇಜ್ನ ನೋಡಿದಾಗ ಇದೆಲ್ಲ ಒಂದು ಬೇಸಿಕ್ ಒಂದು ಸೇಫ್ಟಿ ಇಟ್ಕೊಳ್ಳೋದು ಈ ಥರದ್ದೆಲ್ಲ. ಅದಕ್ಕೇನು ಮಾಡಬೇಕು, ಖಂಡಿತ ಅದನ್ನೆಲ್ಲ ಪ್ರೊಡಕ್ಷನ್ ಹೌಸ್ ಅವರು ಅದನ್ನ ಪ್ಲಾನ್ ಮಾಡಿದ್ದಾರೆ. ಫೈನಲಿ ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಚಿತ್ರರಂಗದ ಸಪೋರ್ಟ್ ಕೂಡ ತುಂಬಾ ಮೇಜರ್ ಆಗಿ ಬೇಕಾಗುತ್ತೆ. ಸೊ ಯಾವ ರೀತಿ ಅದಕ್ಕೆ ಆ ಒಂದು ಸಪೋರ್ಟ್ ಯಾವ ರೀತಿ ಸಿಗ್ತಾ ಇದೆ? ಬಿಕಾಸ್ ಆಡಿಯನ್ಸ್ ಮುಂದೆ ಹೋಗೋದಕ್ಕಿಂತ ಮುಂಚೆ ಒಂದು ಪ್ರಾಮಿನೆಂಟ್ ಫೇಸ್ಗಳು ಸೂಪರ್ ಆಗಿದೆ ಅಂತ ಹೇಳಿದ ತಕ್ಷಣನೇ ಒಂದಷ್ಟು ಜನಗಳು ಅಟ್ರಾಕ್ಟ್ ಆಗ್ಬಿಡ್ತಾರೆ. ಸೊ ಆ ಒಂದು ವಿಷಯದಲ್ಲಿ ಯಾವ ರೀತಿ ಸಿದ್ಧತೆ ಇದೆ, ಅಥವಾ ಯಾವ ರೀತಿ ಅಪ್ರೋಚ್ ಆಗಿದ್ದೀರಾ? ವೆರಿ ಫಸ್ಟ್ ಥ್ಯಾಂಕ್ಸ್ ಟು ಸುದೀಪ್ ಸರ್. ಫಸ್ಟ್ ನಮ್ಮ ಟ್ರೈಲರ್ ನೋಡಿ ಅದಕ್ಕೆ ಅಪ್ರಿಷಿಯೇಟ್ ಮಾಡಿ ಸಿನಿಮಾನು ನೋಡ್ತೀನಿ ಅಂತ ತರಿಸ್ಕೊಂಡು ಸಿನಿಮಾನು ನೋಡೋರಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನನಗೆ ಆದಿಯಿಂದ ಅಂತ್ಯದ ತನಕ ತುಂಬ ವಿಚಾರಗಳಲ್ಲಿ ಸಹಕಾರ ನೀಡುವ ಯಶ್ ಅಣ್ಣ. ಸೊ ಅವರು ಪ್ರತ್ಯಕ್ಷವಾಗಲಿ ಅಥವಾ ಪರೋಕ್ಷವಾಗಿ ಕಾಣಿಸ್ಕೊಂಡು ನಂಗೆ ಸಪೋರ್ಟ್ ಮಾಡಬೇಕು ಅನ್ನೋ ಯೋಚನೆ ನಾನು ಮಾಡಲ್ಲ. ಯಾಕೆಂದರೆ ಅವರ ಇವತ್ತಿನ ಸಂದರ್ಭಗಳು ಹೇಗಿದೆ, ಎಷ್ಟು ಬ್ಯುಸಿ ಇದ್ದಾರೆ ಅನ್ನೋದು ಗೊತ್ತು. ಬಟ್ ಸ್ಟಿಲ್ ಇವಾಗ್ಲೂ ನನಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅನ್ನೋ ಅಂಥ ಒಳ್ಳೆ ಮಾತುಗಳನ್ನು ದಿವ್ಸಕ್ಕೊಂದ್ಸಲ ಅಥವಾ 2 ದಿವ್ಸಕ್ಕೊಂದ್ಸಲ ಆದರೂ ಒಂದ್ಸಲ ಇದು ಮಾಡ್ತಾರೆ. ಸೊ ಅದು ಬಿಟ್ಟು ತುಂಬ ಜನ ಸಿನಿಮಾ ರಂಗದಲ್ಲಿ ಸ್ನೇಹಿತರುಗಳು, ನನ್ನ ಸ್ನೇಹಿತರು, ಪ್ರದೀಪ್ ಅವ್ರ ಸ್ನೇಹಿತರು, ಈ ಥರದವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಇನ್ನು ಜಾಸ್ತಿ ಸಪೋರ್ಟ್ ಸಿಗುತ್ತೆ, ಅದಂತೂ ಗ್ಯಾರಂಟಿ, ನಂಬಿಕೆ ಇದೆ. ಯಾಕೆಂದರೆ ಎಲ್ಲರಿಗೂ ಗೊತ್ತು ನಾವು ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಎಲ್ಲರಿಗೂ ನಂಬಿಕೆ ಇದೆ. ಬಟ್ ಅದಕ್ಕೆ ಜನಕ್ಕೆ ತಲುಪಾದ್ಮೇಲೆ ಐ ಥಿಂಕ್ ಅವರೇ ದೊಡ್ಡ ಫೈನಲ್ ವರ್ಡಿಕ್ಟ್ ಅವರೇ ಕೊಡೋದು.
ಅವ್ರು ತಲುಪಿಸೋಷ್ಟ್ರ ಮಟ್ಟಕ್ಕೆ ಯಾರು ತಲುಪ್ಸಕ್ ಆಗಲ್ಲ. ಹೌದು So, ಬಾಯಿ ಮಾತಿಂದಾನೆ ನನ್ಗೆ ಅದೇ ಹೆವಿ ನಂಬಿಕೆ ಅವ್ರ ಮೇಲೆ. ಜನರ ಮೇಲೆ. ಫೈನಲ್ ಮರ್ಯಾದೆ ಪ್ರಶ್ನೆ ಅಂದ್ರೆ ಏನು, ಯಾಕೆ ನೋಡಬೇಕು? ಒಂದು ಸಿಂಪಲ್ ಆಗಿ ಹೇಳಿದಿರ ಆಲ್ರೆಡಿ, ಸ್ಟಿಲ್ ಕನ್ಕ್ಲೂಡೆಡ್. ಮರ್ಯಾದೆ ಪ್ರಶ್ನೆ ಅಂದ್ರೆ ಏನು ಅಂದ್ರೆ ದಯವಿಟ್ಟು ಬಂದ್ ಸಿನಿಮಾ ನೋಡಿ. ಯಾಕಂದ್ರೆ ನಮ್ಗೆ ಒಬ್ಬೊಬ್ರಿಗೆ ಒಂದೊಂದ್ ತರದ ಮರ್ಯಾದೆ ಪ್ರಶ್ನೆಗಳು ಇರುತ್ತೆ. ಈ ಸಿನಿಮಾದಲ್ಲಿ ಯಾವ ರೀತಿಯ ಮರ್ಯಾದೆ ಪ್ರಶ್ನೆ ಇದೆ ಅಂತ ಖಂಡಿತ ಸಿನಿಮಾ ನೋಡಿದಾಗ ನಿಮ್ಗೆ ಕಾಣಿಸುತ್ತೆ. ಯಾಕೆ ನೋಡ್ಬೇಕು ಅಂದ್ರೆ ತುಂಬಾ ಸಲ ಅನ್ಕೊಳ್ತೀವಲ್ಲ, ಎಷ್ಟೋ ಸಿನಿಮಾಗಳಲ್ಲಿ ಅದಿಲ್ಲ ಇದಿಲ್ಲ, ಅದೇನೋ ಆಗ್ತಾ ಇದೆ ಇದೇನೋ ಆಗ್ತಾ ಇದೆ ಅಂತ ಒಂದಿಷ್ಟು ಕಂಪ್ಲೇಂಟ್ಸ್ ಇರುತ್ತೆ. ದಯಮಾಡಿ ಈ ಸಿನಿಮಾಗೆ ಬನ್ನಿ. ಈ ಸಿನಿಮಾದಲ್ಲಿ ನಿಮ್ಗೆ ಕಂಪ್ಲೇಂಟ್ ಸಿಗಲ್ಲ, ಒಂದು ಕಂಪ್ಲೀಟ್ ಸಿಗುತ್ತೆ. ಸೂಪರ್ ಸರ್, ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮಗೂ ನಿಮ್ಮ ಟೀಮಿಗೂ ಈ ಸಿನಿಮಾ ಸೂಪರ್ ಸಕ್ಸಸ್ ಕೊಡ್ಲಿ. ಮರ್ಯಾದೆ ಪ್ರಶ್ನೆ ಪ್ರತಿಯೊಬ್ಬರ ಮನೆ ಮಾತಾಗ್ಲಿ. ಸಿನಿಮಾ ನೋಡಿಲ್ಲ ಅಂದ್ರೆ ಮರ್ಯಾದೆ ಪ್ರಶ್ನೆ ಗುರು ಅಂತ ಹೇಳಿ ಥಿಯೇಟರ್ಗೆ ಹೋಗುವಂತ ಒಂದು ಸಿಚುವೇಶನ್ ಈ ಸಿನಿಮಾದ ಮೂಲಕ ಬರ್ಲಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ ಫಾರ್ ಯುವರ್ ರಿಲೀಸ್ ಅಂಡ್ ಗುಡ್ ಲಕ್. ದೊಡ್ಡ ಮಟ್ಟದ ಸಕ್ಸಸ್ ಕೊಡ್ಲಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಹೆಸರು ಕೊಡ್ಲಿ ಈ ಸಿನಿಮಾದ ಮೂಲಕ. ಮತ್ತಷ್ಟು ಸಿನಿಮಾ ಕಾನ್ಫಿಡೆಂಟ್ ಆಗಿ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಹೊಸ ಸಿನಿಮಾಗಳು ಬರುವಂತಾಗ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.